ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಪ್ರಯೋಜನ ಆಗುವಂತಹ ಚಿಕಿತ್ಸಾ ವಿಧಾನಗಳಿದೆ. ಆದರೆ ಜನರಿಗೆ ಅದರ ಪರಿಚಯ ಕಡಿಮೆ ಇದ್ದ ಕಾರಣ ಜನರ ಆಕರ್ಷಣೆ ಕಡಿಮೆ ಆದ ಕಾರಣ ಈ ರೀತಿಯ ಆಯುಷ್ ಹಬ್ಬ ಇದ್ದಂಥ ವೈದ್ಯರುಗಳಿಗೂ ಕೂಡ ಒಂದು ಉತ್ಸಾಹ ಮತ್ತು ಬರುವಂಥ ಯುವಕರು ಯುವತಿಯರು ಆಯುಷ್ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡುವಂಥ ಪ್ರೋತ್ಸಾಹ ಮತ್ತು ಜನಸಾಮಾನ್ಯರಿಗೆ ಇದರ ಹತ್ತಿರ ಬಂದು ಈ ವೈದ್ಯಕೀಯ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಪ್ರಯೋಜನ ಇವರಿಗೆ ನಿರೀಕ್ಷೆ ಇದೆ. ಅದೇ ನನಗೆ ವಿಶ್ವಾಸ ಇದೆ, ಅದಕ್ಕಿಂತ ಜಾಸ್ತಿ ಕೂಡ ಜನ ಇವತ್ತು ಬರ್ತಾರೆ. ಯಾಕಂತೇಳಿ ಜನರಿಗೆ ಇವತ್ತು ಆ ಆಯುಷ್ ಪದ್ಧತಿ ಅನ್ನು ಪುನರುಜ್ಜೀವನಗೊಳಿಸಬೇಕು, ಜನರಿಗೆ ಪ್ರಯೋಜನ ಹಾಕಬೇಕಂತ ಜನ ಇವತ್ತು ನೋಡ್ತಾ ಇದ್ದಾರೆ. ಅದಕ್ಕೆ ಒಂದು ವೇದಿಕೆ ತಯಾರು ಮಾಡಿಕೊಡುವಂಥ ಜವಾಬ್ದಾರಿ ಅದು ಆಯುಷ್ ಹಬ್ಬದ ಸಮಿತಿ ತಮ್ಮ ಜವಾಬ್ದಾರಿ ಮತ್ತು ನೇತೃತ್ವ ನೀವು ವಹಿಸಿಕೊಂಡಿದ್ದಾರೆ. ಅದರಲ್ಲಿ ಯಾವ ವಿಫಲವನ್ನು ಮೆನ್ಷನ್ ಮಾಡ್ತಾರೆ, ಯಾರು ಇವತ್ತು ದ್ವೇಷ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ತಗೊಂಡು ಅಲ್ವಾ. ಅದರಲ್ಲಿ ಯಾಕೆ ಬಂದು ಈ ದೇಶ ಬಲಿಷ್ಠವಾಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡೋ ಮಾತು ಮಾಡೋ ಕೆಲಸ ಸಮಾಜಕ್ಕೆ ಪೂರಕವಾಗಿದ್ದರೆ ಏನು ಸಮಸ್ಯೆ ಇಲ್ಲ. ದೇಶ ತನ್ನಿಂತಾನ ಒಂದನೇ ಸ್ಥಾನಕ್ಕೆ ಹೋಗಿ ನಿಲ್ತಾರೆ.